Hi friends, welcome back to my channel. ಇವತ್ತಿನ ವಿಡಿಯೋದಲ್ಲಿ ಅಮ್ಮ ನಿಮಗೆ ಹುರ್ದಕ್ಕಿ ತಂಬಿಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಸಿಂಪಲ್ಲಾಗಿ, ಈಸಿಯಾಗಿ, ಕ್ವಿಕ್ಕಾಗಿ ಹುರ್ದಕ್ಕಿ ತಂಬಿಟ್ಟನ್ನ ನೀವು ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ತಡ ಮಾಡೋದು ಬೇಡ, ಬನ್ನಿ ಹುರ್ದಕ್ಕಿ ತಂಬಿಟ್ಟು ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ. ಅಮ್ಮ ಇಲ್ಲಿ 1 ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದಾರೆ. ಅಕ್ಕಿನ ನೀವು ಚೆನ್ನಾಗಿ ತೊಳ್ಕೊಬೇಕು ಫ್ರೆಂಡ್ಸ್. ಒಂದು 3-4 ಸರಿ ತೊಳ್ಕೊಳ್ಳಿ, ಯಾಕಂದರೆ ಅಕ್ಕಿ ಬೆಳ್ಳಗಾಗಬೇಕು, ಆವಾಗ ತಂಬಿಟ್ಟು ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಅಮ್ಮ ಇಲ್ಲಿ ಒಂದು 3 ಸರಿ ತೊಳ್ಕೊಂಡಿದ್ದಾರೆ. ನೀವು ನೋಡ್ಕೊಳ್ಳಿ, ಅಕ್ಕಿ ಬೆಳ್ಳಗಾಗೋವರೆಗೂ ತೊಳ್ಕೊಬೇಕು. ಅದಾದಮೇಲೆ ಒಂದು ಜಾಲರಿಗೆ ಹಾಕಿ ನೀರೆಲ್ಲ ಸೋರೋದಕ್ಕೆ ಅಂತ ಇಟ್ಬಿಡಿ. ನೀರೆಲ್ಲ ಸೋರಾದಮೇಲೆ ಒಂದು ತೆಳ್ಳಗಿರೋ ಬಟ್ಟೆ ತೊಗೊಂಡು ಮನೆ ಒಳಗಡೆನೇ ಅಕ್ಕಿನ ಒಣಗಾಕೊಳ್ಳಿ ಫ್ರೆಂಡ್ಸ್. ಬಿಸಿಲಲ್ಲೆಲ್ಲ ಒಣಗಾಕೋ ಅವಶ್ಯಕತೆ ಇಲ್ಲ, ನೆರಳಲ್ಲೇ ಹಾಕ್ಕೊಳ್ಳಿ. ಒಂದು 5-6 ಅವರ್ ಒಣಗಿದ್ರೆ ಸಾಕು. ಯಾಕಂದರೆ ಮತ್ತೆ ನಾವು ಅಕ್ಕಿನ ಹುರ್ಕೊತೀವಿ, ಯಾಕಂದರೆ ಇದು ಹುರ್ದಕ್ಕಿ ತಂಬಿಟ್ಟಲ್ವ, ಹಾಗಾಗಿ ನೆರಳಲ್ಲೇ ಒಣಗಿಸ್ಕೊಳ್ಳಿ. ನೆರಳಲ್ಲಿ ಒಣಗಿಸಿ ತಂಬಿಟ್ಟು ಮಾಡಿದರೆ ತಂಬಿಟ್ಟು ತುಂಬ ಚೆನ್ನಾಗಾಗುತ್ತೆ. ಅರ್ಧ ಬಟ್ಟೆ ಕಡಲೆ ಬೀಜ ಹಾಕ್ತಾಯಿದ್ವಿ. ಕಡಲೆ ಬೀಜ ಈ ಥರ ಇಸ್ಕೋದ್ರೆ ಸಿಪ್ಪೆ ಎಲ್ಲ ಓಪನ್ ಆಗ್ತದೆ. 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ತೊಳೆದು ಒಣಗಾಕಿದ್ದು, ಬಿಸಿಲಲ್ಲಿ ಹಾಕ್ಬಾರ್ದು, ನೆರಳಲ್ಲಿ ಒಣಗಿಸ್ಬೇಕು. ಒಂದು 5 ಅವರ್ ಒಣಗಿಸ್ಬೇಕು. ಒಂದು ಜಾರ್ಗೆ ಹಾಕ್ಕೊಳ್ಳೋಣ. ಹುರ್ಗಡ್ಲೆ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಅಕ್ಕಿ ತೊಗೊಂಡಿದ್ರೆ 1 ಗ್ಲಾಸ್ ತೊಗೊಂಡ್ರೆ ಅರ್ಧ ಗ್ಲಾಸು ಹುರ್ಗಡ್ಲೆ ಹಾಕಬೇಕು. ಏಲಕ್ಕಿ ಹಾಕ್ತಾಯಿದ್ದೀನಿ 4. ನುಣ್ಣು ಪೌಡ್ರಾಗಿದೆ. ಇದೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಹುರಿದು ಸಿಪ್ಪೆ ತೆಗ್ದಿರೋ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಸ್ವಲ್ಪ ದಪ್ಪ ಪುಡಿ ಮಾಡ್ಕೊಳ್ಳೋಣ. ಅರ್ಧ ಬಟ್ಲು ಹಾಕ್ತಾಯಿದ್ದೀನಿ ಹುರ್ಗಡ್ಲೆ. ಇದು ಒಂದು ರೌಂಡು ಸ್ವಲ್ಪ ಪುಡಿ ಮಾಡಬೇಕು, ನುಣ್ಣಗೆ ಪುಡಿ ಮಾಡಬಾರ್ದು. ತಂಬಿಟ್ಟಿಗೆ, ಅಕ್ಕಿ ಹಿಟ್ಟಿಗೆ, ಹುರಿದಿರೋ ಎಳ್ಳು, ಕೊಬ್ಬರಿ ತುರಿ 1 ಬಟ್ಲು ಇಲ್ಲ, ಇದೆಲ್ಲ ಮಿಕ್ಸ್ ಮಾಡೋಣ. 3/4 ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ, ಕರಗಿಸ್ಬೇಕು. ಬೆಲ್ಲ ಮುಳುಗೋಷ್ಟು ನೀರು ಹಾಕಬೇಕು. ತಂಬಿಟ್ಟು ಕಲಸೋಣ. ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಕಟ್ಟೋಣ. ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ, ಬಿಸಿ ಮಾಡಿರೋ ತುಪ್ಪ. ನೋಡಿದ್ರಲ್ಲ ಫ್ರೆಂಡ್ಸ್, ಏನೆಲ್ಲ ಹಾಕ್ಕೊಂಡ್ರು ತಂಬಿಟ್ಟಿಗೆ ಅಂತ. ಇವಾಗ ಅಮ್ಮ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಂಬಿಟ್ಟನ್ನ ಕಲಿಸ್ಕೊತಾ ಇದ್ದಾರೆ. ಹಿಟ್ಟನ್ನೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕಲಿಸ್ಕೊಂಡು ಆಮೇಲೆ ಉಂಡೆ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಮ್ಮ ಇಲ್ಲಿ 3/4 ಬಟ್ಲಾಗೋಷ್ಟು ಬೆಲ್ಲನ ಹಾಕ್ಕೊಂಡಿದ್ರು. ಒಂದು ಸ್ವಲ್ಪ ತಂಬಿಟ್ಟು ನಮಗೆ ಗಟ್ಟಿ ಆಗಿಬಿಟ್ಟಿತ್ತು. ನೀವು 1 ಬಟ್ಲಾಗೋಷ್ಟು ಬೆಲ್ಲನ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ. ಅಂದರೆ ನೀವು ಕಾಫಿ ಕುಡಿತೀರಲ್ಲ ಚಿಕ್ಕ ಲೋಟ, ಅದರಲ್ಲಿ ಅರ್ಧ ಲೋಟ ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ. ಪಾಕ ಎಲ್ಲ ಏನು ತೆಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಬೆಲ್ಲ ಕರಗಿದ್ರೆ ಸಾಕು. ಅದನ್ನು ನೀಟಾಗಿ ಅಕ್ಕಿ ಹಿಟ್ಟಿಗೆ ಹಾಕ್ಕೊಂಡು ಉಂಡೆ ಕಟ್ಕೊಂಡ್ರೆ ತಂಬಿಟ್ಟು ಉಂಡೆ ರೆಡಿ ಆಗುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದೇ ರೀತಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.